ಇಲ್ಲಿಗೆ ಹತ್ತಿಬೇಕಾ? ಹತ್ತಿನ ಯಾಕೆ? ಇನ್ ಸ್ವಲ್ಪ ಹೊತ್ತಿಗೆ ಇಲ್ಲಿ ದೊಡ್ಡ ಬ್ಲಾಸ್ಟ್ ಸೌಂಡ್ ಕೇಳುತ್ತೆ. ಅದನ್ನ ಬರೀ ಕಿವಿಲ್ ಕೇಳಿದ್ರೆ ತಮಟೆ ಹೊಡೆದೋಗುತ್ತೆ. ಇದೊಂಥರ ಕ್ಲೈಮ್ಯಾಕ್ಸ್ ಸೀನ್ ತರ. ಒಂದು ದೊಡ್ಡ ಸೌಂಡ್, ಆಮೇಲೆ ಸಂಪೂರ್ಣ ಶಾಂತಿ. ಕಿಚ್ ಹಚ್ಚೋದ್ ಬೇರೆ, ಹಚ್ಚಿದ ತಕ್ಷಣ ಆರೋದ್ ಬೇರೆ. ಹಚ್ಚಿದ್ಮೇಲೆ ಆರೋದು ಅಂದ್ರೆ ನೀನೇ ಬೆಂಕಿ ಇಟ್ಕೊಳ್ಳೋದು ಅಂತ ಅರ್ಥ. ಲೈಟ್ರು ಬೇರೆ ಕೆಟ್ಟೋಗಿದೆ. ಎಲ್ಲದಕ್ಕೂ ಕೊನೆ ಇದ್ದ ಹಾಗೆ ಈ ಮನೇಲಿ ನಡೀತಿರೋ ಆಟಕ್ಕೂ ಒಂದ್ ಕೊನೆ ಬೇಕು. ಆ ಕೊನೆ ನಾನ್ ಕೊಟ್ಟು ಬಂದಿದ್ದೀನಿ. ಹಾಗಾದ್ರೆ ಈಗೇನಾಗತ್ತೆ? ಒಂದ್ ಹೆಣ ಬೀಳುತ್ತೆ. ನಿನಗೇನಾದ್ರೂ ಹುಚ್ಚಿಡಿತಾ? ಅನ್ಕೊಂಡಿದ್ ಸಾಧಿಸಿದಾಗ ಹುಚ್ಚಿಡ್ದಷ್ಟು ಸಂತೋಷ ಆಗುತ್ತೆ ಕಣೆ. ಅದ್ ನಿನ್ಗೆ ಅರ್ಥ ಆಗಲ್ಲ ಬಿಡು. ಹಾಗಾದ್ರೆ ಈ ಮನೇಲಿ ಒಂದ್ ಹೆಣ ಬೀಳೋದು ನಿನ್ ಸಾಧನೆನಾ? ಹೌದು, ಅದೇ ನನ್ ಸಾಧನೆ. ಯಾರ್ ಹೆಣ ಬೀಳತ್ತೆ? ಶುಭ. ಬ್ರೇಕಿಂಗ್ ನ್ಯೂಸ್, ಸಿಲಿಂಡರ್ ಸ್ಫೋಟದಿಂದ ಶುಭ ಸಾವು. ಸುಲೇಖಾ, ನೀನ್ ಇಲ್ಲಿದ್ಯಾ? ನಿಂಗೆ ವಿಷಯ ಹೇಳೋಗೋಣ ಅಂತ ಮನೆಯೆಲ್ಲ ಹುಡ್ಕಾಡ್ದೆ. ಅಲ್ಲ, ನೀನು ಈ ಹಾಲು ಗ್ಯಾಸ್ ಸ್ಟವ್ ಮೇಲೆ ಕಾಯಿಸ್ಲಿಲ್ಲ, ಅಲ್ಲೇ ಎಲೆಕ್ಟ್ರಿಕ್ ಸ್ಟವ್ ಇತ್ತಲ್ಲ ಅದ್ರ ಮೇಲೆ ಬಿಸಿ ಮಾಡ್ದೆ. ಆದ್ರೂ ಅದ್ರ ಬೆಂಕಿಗೆ ಗ್ಯಾಸ್ ಹತ್ಕೊಂಡು ಸಿಲಿಂಡರ್ ಬರ್ಸ್ಟ್ ಆಗ್ಬೇಕಾಗಿತ್ತು ಅಲ್ವಾ? ಯಾಕಂದ್ರೆ ಪಾಪ ನೀನ್ ರೆಗ್ಯುಲೇಟರ್ ಆನ್ ಮಾಡಿಟ್ಟಿದ್ಯಲ್ಲ, ಆದ್ರೆ ಗ್ಯಾಸು ಖಾಲಿ ಆಗ್ಬಿಟ್ಟಿತ್ತು. ದೇವ್ರು ನನ್ ಕಡೆ ಇದ್ದಾನೆ ಸುಲೇಖಾ. ಪ್ರಿಯಾ, ಇವಳ ಪಕ್ಕ ಯಾಕೆ ನಿಂತಿದ್ಯಾ? ಬಾ ಈ ಕಡೆ. ಬಂದೆ ಅದಕ್ಕೆ. ಇವಳು ಅಕ್ಕಪಕ್ಕನೂ ನಿಕ್ಕೋಬಾರ್ದು ಅಂತ ಫೋರ್ಟ್ಮೆಂಟೆ ಇವಳು. ಗುಂಡಿಗೆ ಇರೋರು ಎದುರುಗಡೆ ನಿಂತು ಯುದ್ಧ ಮಾಡ್ತಾರೆ, ಭಯ ಇರೋರೆ ಬೆನ್ನಿಂದ ನಿಂತು ಚೂರಿ ಆಗ್ತಾರೆ. ಬಾ ಪ್ರಿಯಾ. ನನ್ನನ್ನು ಯಾಕೆ ಇಲ್ಲಿ ಕರ್ಕೊಂಡು ಬಂದೆ? ಆಗೋ ಕೆಲಸ ದೇವ್ರ ಸಾಕ್ಷಿಯಾಗಿರ್ಬೇಕು ಅಂತ ನನ್ನ ಆಸೆ. ನಾನು ನಂಬದೇ ಇರೋ ದೇವರು ನನಗೆ ಯಾವತ್ತೂ ಸಾಕ್ಷಿ ಆಗಲ್ಲ. ನನ್ನ ಸಾಕ್ಷಿ ನನ್ನ ಮನಸ್ಸಾಕ್ಷಿ ಮಾತ್ರ.
ಅದು ಏನು ಹೇಳುತ್ತೋ ಅದನ್ನು ಕೇಳ್ಕೊಂಡು ಬದುಕೊಂಡು ನಾನು. ಆದ್ರೆ ನನಗೆ ದೇವರಲ್ಲಿ ಸಂಪೂರ್ಣವಾಗಿ ನಂಬಿಕೆ ಇದೆ. ಹಾಗೆ ಮನಸ್ಸಾಕ್ಷಿ ಹೇಳೋ ತರ ನಡೆಯೋಳು ನಾನು. ಈಗ ನೀವು ನನ್ನ ಮಾತನ್ನು ಕೇಳಬೇಕು. ಏನು? ನನಗೆ ನಿಮಗೆ ಹತ್ರ ಆಗ್ಬೇಕು ಅಂತ ಅನ್ನಿಸ್ದಾಗ ನಾವಿಬ್ರು ಮತ್ತೆ ಜೊತೆಯಾಗಿ ಒಂದಾಗಿ ಜೀವನ ನಡೆಸ್ಬೇಕು ಅನ್ನೋ ಭಾವನೆ ನಿಜಕ್ಕೂ ನನ್ನ ಮನಸ್ಸಲ್ಲಿ ಬಂದಾಗ ನನ್ನ ಕೊರಳಿಗೆ ತಾಳಿ ಕಟ್ತೀನಿ ಅಂತ ನೀವು ಹೇಳಿದ್ರಿ. ಆ ಭಾವನೆ ಈಗ ಬಂದಾಗಿದೆ. ಕಟ್ಟಾಗಿದ್ದ ಕರಿಮಣಿ ಸರಾನು ರಿಪೇರಿಯಾಗಿ ಬಂದಿದೆ. ಇದನ್ನ ನನಗೆ ಕಟ್ಟಿ ಆದಿ. ಇನ್ಮೇಲೆ ನಾವಿಬ್ರು ಒಂದು. ಈ ಭಾವನೆ ಒಳಗಿಂದ ಹುಟ್ಟಿ ಬರ್ತಿರೋದಾ ಅಥವಾ ಸಂದರ್ಭಕ್ಕೆ ಉಪಯೋಗ ಆಗ್ಲಿ ಅಂತ ಬಳಸ್ಕೊತಿರೋ ಭಾವನ? ನನಗೆ ಬಳಸ್ಕೊಂಡು ಬೆಳೆಯೋದು ಆಗಲ್ಲ ಆದಿ. ಇರೋದನ್ನ ಉಳಿಸ್ಕೊಂಡು ಬೆಳಿಬೇಕು. ಅದೇ ಜೀವನ. ಅದಕ್ಕೆ ಸಾಕ್ಷಿ ಈ ತಾಳಿ. ನೋಡು ಶುಭಾ, ತಾಳಿ ಅನ್ನೋದು 100 ಕರಿಮಣಿ 2 ಬಂಗಾರದ ಗುಂಡುಗಳಲ್ಲಿ ಇರಲ್ಲ. ಅದ್ರ ಹಿಂದೆ ಇರೋ ಮನಸ್ಸಲ್ಲಿರುತ್ತೆ. ಆ ನಿನ್ನ ಮನಸ್ಸಲ್ಲಿ ನಾನಿಲ್ಲ. ಅದು ನನ್ನ ಹತ್ರ ಬರೋ ಪ್ರಯತ್ನನೂ ಮಾಡಲಿಲ್ಲ. ಹಾಗೆ ಕಂತೀರಾ ಆದಿ? ನಿಜಕ್ಕೂ ನಾನು ನಿಜದ ಹೆಸರು ಹೇಳಿ ಸುಳ್ಳು ಹೇಳೋ ಪ್ರಯತ್ನ ಮಾಡಬೇಡ ಶುಭ. ನಿಜವಾಗ್ಲೂ ನಿನಗಂತ ಮನಸ್ಸಿದ್ದಿದ್ರೆ ನೀನು ಮತ್ತೆ ಆರಾಮಾಗಂತ ಹತ್ರ ಹೋಗ್ತಿರ್ಲಿಲ್ಲ. ಇಲ್ಲ ಆದಿ, ಅದು ಆಗಿ ಹೋಗಿದ್ದಕ್ಕೆ ನಮಗೆ ಬೇಕಾದ ಸಮರ್ಥನೆ ಯಾವಾಗ ಬೇಕಾದ್ರೂ ಕೊಡಬಹುದು, ಹೇಗ್ ಬೇಕಾದ್ರೂ ಕೊಡಬಹುದು. ಇಲ್ಲ ಆದಿ, ನನ್ನ ನಂಬಿ. ನಾನು ಹೇಳ್ತಾ ಇರೋದು ನಿನ್ನ ಮಾತು ಕೇಳೋಷ್ಟು ಪುರ್ಸೊತ್ತು ನನಗಿಲ್ಲ. ಈಗ ನೀನು ಹೇಳಿದ್ದು ಈ ತಾಳಿ ಕಟ್ಟು ಅಂತ ತಾನೆ? ಅದಾಗಲ್ಲ. ಸೊ ಇದನ್ನ ನೀನೇ ಇಟ್ಕೊ, ಬೇಕಾದ್ರೆ ನೀನೇ ಕಟ್ಕೊ. ಈ ತಾಳಿ, ಆ ದೇವ್ರು, ಮಧ್ಯೆ ದಾರಿ ಕಾಣದೆ ನಿಂತಿರೋ ನೀನು. ಈಗೇನ್ ಮಾಡ್ತೀಯ? ಶುಭ, ಜೀವನ ಒಂದು ರಿಯಾಲಿಟಿ ಶೋ ತರ. ಅಲ್ಲಿರೋರು ಯಾರೋ ಬರ್ದ ಸ್ಕ್ರಿಪ್ಟ್ ತರ ನಟಿಸ್ತಿರ್ತಾರೆ. ಏನಾಗುತ್ತೆ ಅನ್ನೋದು ಮೊದಲೇ ಫಿಕ್ಸ್ ಆಗಿರುತ್ತೆ. ಇಲ್ಲೂ ಅಷ್ಟೇ, ಏನಾಗುತ್ತೆ ಅನ್ನೋದು ಫಿಕ್ಸ್ ಆಗಿದೆ. ನಿಮ್ ಶಾಸ್ತ್ರಿ ವಂಶದ ಜೀವನ ಮತ್ತು ಸಾವು ನಾನ್ ಬರ್ದಿರೋ ಸ್ಕ್ರಿಪ್ಟ್. ಇದು ತಾಳಿ. ತಾಳಿ ಅಂದ್ರೆ ತಾಳ್ಮೆ, ಸಹನೆ, ಭೂಮಿ. ಯಾಕೆ ಅಂದ್ರೆ ಭೂಮಿ ಮಾತ್ರ ಏನೇ ಆದ್ರೂ ತಡ್ಕೋತಾ ಹೋಗುತ್ತೆ. ತಡ್ಕೊಂಡಿದ್ದು ಸಾಕಾಗಿ ಒಂದ್ಸತಿ ಮೈ ನಡುಗಿಸಿದ್ರೆ ಸಾಕು, ಮುಗ್ದೋಯ್ತು. ಎಲ್ಲ ನೆಲ ಕಚ್ತಾರೆ, ಭೂಮಿಯಲ್ಲಿ ಒಂದಾಗ್ತಾರೆ. ಸೊ ನೀನೇನೇ ಸ್ಕ್ರಿಪ್ಟ್ ಬರೆದ್ರು ನನ್ನ ಬದಲಾಯಿಸೋದಕ್ಕಾಗೋದಿಲ್ಲ. ಆ ದಿನ ನನ್ನಿಂದ ಕಿತ್ಕೊಳ್ಳೋದಕ್ಕಾಗೋದಿಲ್ಲ. ಒಂದ್ ನಿಮಿಷ.
ಆ ದಿನ ನಾನು ಆಲ್ರೆಡಿ ಕಿತ್ಕೊಂಡಾಯ್ತು. ಇವತ್ ರಾತ್ರಿ ನಾನು ಆದಿ ಅವ್ರ ಆಫೀಸ್ನವ್ರು ಅರೇಂಜ್ ಮಾಡಿರೋ ಪಾರ್ಟಿಗೆ ಹೋಗ್ತಾ ಇದ್ದೀವಿ. ಇಬ್ರೆ. ಅದಕ್ಕೋಸ್ಕರ ಒಂದ್ ಮಾಡ್ ಪಾರ್ಟಿ ವೇರ್ ಪರ್ಚೇಸ್ ಮಾಡಕ್ ಹೋಗ್ತಾ ಇದ್ದೀನಿ. ಇವತ್ತು ನಾನು ಆದಿ ಚಿಂತಾಗ್ತಾ ಚಿತ್ತ ಹರಿವನದಿಗೊಂದು ಗುರಿಯ ನೂರು ಅಡೆತಡೆಗಳೆರಗೆ ಸಾಗುವುದು, ನೂರು ಅಡೆತಡೆಗಳೆರಗೆ ಸಾಗುವುದು. ಬಂಡೆಗಳ ಸುತ್ತು ಬಳಸಿ ಕಾಲ ಕಾಲಕ್ಕೆ ಛಲದ ಹೆಣ್ಣಿಗೆ ಬಿಚ್ಚು ಮೂಡಿಯ ಕೆಚ್ಚು. ಯಾಮಾರಿ ನಾ ಒಳ್ಳೆ ಹುಡುಗ ಅಲ್ವಾ, ನಾ ನೋಡಕ್ ಸಂದಾಗಿಲ್ವಾ, ನನ್ ಪ್ರೀತಿ ಮಾಡಕ್ಕಿಲ್ವಾ, ಬುಲ್ಬುಲ್ ಮಾತಾಡಕ್ಕಿಲ್ವಾ? ಏಯ್, ನಾನೇನು ಸತ್ತು ದೆವ್ವಾಗಿ ಬಂದಿಲ್ಲ. ತೆಪ್ಪು ಗಾಡಿ ಓಡಿಸು. ಎಲ್ಲಿ ಹೋಗ್ಬೇಕು ಅಂತ ನಾನು ಹೇಳ್ತೀನಿ. ಹಾಗೆ ಅವತ್ತಿನ ಸ್ಟೋರಿನೂ ಹೇಳ್ತೀನಿ, ಕೇಳಿಸ್ಕೊ. ನೀನು ನಮ್ಮ ಅಡ್ಡಕ್ಕೆ ಬಂದು ನನಗೆ ಬೈದು ಹೋದೆ, ಮತ್ತೆ ಬಂದು ನನಗೇ ಡ್ರಿಂಕ್ಸ್ ಮಿಕ್ಸ್ ಮಾಡಿಕೊಡ್ತೀಯ ಅಂದ್ರೆ ನನಗೆ ಅನುಮಾನ ಬರಲ್ವಾ ಬುಲ್ಬುಲ್? ಅದಕ್ಕೆ ನೀನ್ ಕೊಟ್ಟ ಗ್ಲಾಸನ್ನ ಪಕ್ಕಕ್ಕಿಟ್ಟು ನೀನ್ ಸಾಯಿ ಅಂದ ತಕ್ಷಣ ಸಾಯೋ ನಾಟಕ ಆಡ್ದೆ. ನೀನ್ ಹೋಗ್ತಿದ್ದ ಹಾಗೆ ರಫ್ ಅಂತ ಎದ್ದು 2 ಪೆಗ್ ಹಾಕ್ದೆ, ಗೊತ್ತಾ? ಈಗೇನ್ ನೋಡ್ಬೇಕು ಅಂತ ಇಲ್ಲಿಗೆ ಬಂದಿದ್ಯಾ? ನೀನೇನ್ ಮಾಡ್ಬೇಕು ಅಂತ ಹೊರಟಿದೀಯೋ ಅದನ್ನ ತಡೆಯೋದಕ್ಕೆ ಬಂದಿದ್ದೀನಿ. ನಾನ್ ಏನ್ ಮಾಡಕ್ ಹೊರಟಿದೀನಿ ಅಂತ ನಿನಗೇನ್ ಗೊತ್ತು? ಅಯ್ಯೋ ದೇವ್ರೆ, ನಾವು ಒಂದ್ಸಲ ಒಬ್ರನ್ನ ಮನ್ಸಲ್ಲಿ ಫಿಕ್ಸ್ ಮಾಡ್ಕೊಂಡ್ಬಿಟ್ರೆ ಮುಗೀತು. ಅವ್ರ ಡೈಲಿ ಅಪ್ಡೇಟ್ಸು, ವ್ಯವಹಾರ, ಸ್ಕೆಚ್ಚು, ರುಟೀನು ಎಲ್ಲ ಫಾಲೋ ಮಾಡ್ತಾ ಇರ್ತೀವಿ. ಈಗ ನೀನು ಆದಿ ಜೊತೆ ಪಾರ್ಟಿಗೆ ಹೋಗೋದಕ್ಕೆ ಡ್ರೆಸ್ ತಗೊಳ್ಳೋದಕ್ಕೆ ಹೋಗ್ತಾ ಇದೀಯಾ? ವೇಸ್ಟ್. ನೀನ್ ಪಾರ್ಟಿ ಅಟೆಂಡ್ ಮಾಡೋದಕ್ಕಾಗಲ್ಲ. ಯಾಕೆ ಅಂದ್ರೆ ನಾನ್ ನಿನ್ನನ್ನ ಕಿಡ್ನಾಪ್ ಮಾಡ್ತಾ ಇದ್ದೀನಿ. ಏಯ್, ಇಲ್ಲೇ ಲೆಫ್ಟ್ ತಗೋ. ತಪ್ಪಿಸ್ಕೊಳ್ಳೋದಕ್ಕೆ ಟ್ರೈ ಮಾಡಿದ್ರೆ ನಿನ್ ತಲೆ 1000 ಹೋಳಾಗುತ್ತೆ. ಇಲ್ಲಿಂದ ಹೇಗಾದ್ರೂ ಎಸ್ಕೇಪ್ ಆಗ್ಬೇಕು. ಏನ್ ಮಾಡೋದು? ತಗೋ ಲೆಫ್ಟ್. ಏನ್ರಿ ರೀ, ಕಣ್ಣು ಕಾಣಲ್ವೇನ್ರಿ? ಗಾಡಿಯಲ್ಲಿ ಬರ್ತಿದ್ನಿ ಅಂತ ಅಷ್ಟು ದಿಮಾಕ ನಿಮ್ಗೆ? ಇಳಿರಿ ಕೆಳಗಡೆ. ಸಾರಿ ನಾನು ಓಡ್ಸಲ್ಲ ಅಂತ ಹೇಳ್ದೆ, ಆದ್ರೆ ಇವರೇ ಪರವಾಗಿಲ್ಲ ಓಡ್ಸು ಅಂತ ಹೇಳಿದ್ರು. ಅವನ್ಯಾರು? ಡ್ರೈವಿಂಗ್ ಸ್ಕೂಲ್ ಇನ್ಸ್ಟ್ರಕ್ಟರ್. ಯಾರೋ ಇಳಿಯೋ ಕೆಳಗಡೆ. ಬುದ್ಧಿ ಇಲ್ವೇನೋ? ಕಣ್ಣು ಕಾಣಲ್ವಾ ನಿನಗೆ? ನೋಡಪ್ಪ, ನಾನು ಯಾವ ಇನ್ಸ್ಪೆಕ್ಟರ್ ಅಲ್ಲ. ದುಡ್ಡು ಕಟ್ಬಿಟ್ಟು ಹೋಗು. ಗಾಡಿ ನಂದಲ್ಲಪ್ಪ. ಲೈಟ್ ಹೊಡೆದೋಗಿದೆ, ಯಾರು ಕಟ್ಕೊಡ್ತಾರೆ? ದುಡ್ಡು ಕಟ್ಬಿಟ್ಟು ಹೋಗು. ಗಾಡಿ ನಂದಲ್ಲಪ್ಪ. ಸುಲೇಖ, ಏಯ್, ಒಂದೇ 1 ಸೆಕೆಂಡ್ ಇಲ್ಲೇ ಇದ್ರೆ ಸುತ್ತಾಕ್ಬಿಡ್ತೀನಿ ಎಲ್ಲಾರನು. ಕಳಿಸ್ಕೊಳ, ಹೋಗ. ಹೋಗ್ರಲ್ಲ. ನಾನೇ ಛತ್ರಿ ಅಂದ್ರೆ ಇವಳು ನನಗಿಂತ ಛತ್ರಿ.
ಹಲೋ. ಹೆಸರು ಹೇಳಿದ ತಕ್ಷಣ ಫೋನ್ ಕಟ್ ಮಾಡಬೇಡ. ನಿನ್ನ ಹತ್ರ ಮುಖ್ಯವಾದ ವಿಷಯ ಮಾತಾಡೋದಕ್ಕೆ ಫೋನ್ ಮಾಡ್ತಾ ಇದ್ದೀನಿ. ನಾನು ರಮಾಕಾಂತ್. ನೋಡು, ನಿನ್ನ ಜೊತೆ ಮಾತಾಡೋ ಯಾವ ಇಂಟ್ರೆಸ್ಟು ನನಗಿಲ್ಲ. ನಿನ್ನ ಆಸಕ್ತಿ ಕಟ್ಕೊಂಡು ನನಗೇನೂ ಆಗಬೇಕಾಗಿಲ್ಲ. ಆದರೆ ನಾನು ಹೇಳೋ ಸತ್ಯನ ಸ್ವೀಕರಿಸು. ಯಾಕೆ ಅಂದರೆ ನೀನು ಒಳ್ಳೆಯವನು. ಹೇಳು. ನೀನು ಶುಭ ಚೆನ್ನಾಗಿರಬೇಕು. ನಿಮ್ಮಿಬ್ಬರ ಮಧ್ಯೆ ಹುಳಿ ಹಿಂಡೋದಕ್ಕೆ ಆ ಸುಲೇಖ ಬಂದಿಲ್ಲ. ನಿಮ್ಮ ಕುಟುಂಬದ ಪ್ರಾಣ ತೆಗೆದಕ್ಕೆ ಬಂದಿದ್ದಾಳೆ. ನಿಮ್ಮೆಲ್ಲರನ್ನು ಹಾಳು ಮಾಡೋದಕ್ಕೆ ಪ್ಲಾನ್ ಮಾಡ್ತಾ ಇದ್ದಾಳೆ. ನಾನು ಹೇಳೋದನ್ನ ಕೇಳು. ಅವಳು ನಂಬಿದ್ರೆ ಸಾಯ್ತೀಯ. ಹೇಳಿದ್ದು ಮುಗ್ದಿದ್ರೆ ಫೋನ್ ಇಡು, ನನಗೆ ಕೆಲಸ ಇದೆ. ಗುರುವೇ, ನೀನು ಉಳ್ಕೊಂಡ್ರೆ ತಾನೆ ನಿನ್ನ ಕೆಲಸ. ಇಷ್ಟಕ್ಕೂ ನಾನು ಕಳಿಸಿರೋ DVD-ನ ನೀನು ನೋಡಿಲ್ಲ ಅನ್ಸುತ್ತೆ. ನೋಡಿದ್ದಿದ್ರೆ ನೀನು ಈಗಲೂ ಸುಲೇಖ ಎಂದೇ ಸುತ್ತಾ ಇರಲಿಲ್ಲ. ಮುಗೀತಾ? ಎಷ್ಟೊತ್ತಿಗೆ ಅವಳ ಪ್ರಯತ್ನಗಳು ಮುಗಿಬೇಕಾಗಿತ್ತು. ನಾನು ಸುಲೇಖಾಗೆ ಪಾಠ ಕಲಿಸ್ಬೇಕಾಗಿತ್ತು. ನಿಮ್ಮ ಪಾರ್ಟಿನೂ ಕ್ಯಾನ್ಸಲ್ ಆಗಬೇಕಾಗಿತ್ತು. ಅದರೆಲ್ಲ ಮಿಸ್ ಆಯ್ತು. ಕನಕ್ಪುರದ ರಿಂಗ್ ರೋಡ್ ಹತ್ರ ಒಂದು ಗಣೇಶನ ದೇವಸ್ಥಾನ ಇದೆ. ಅಲ್ಲಿ ಸುಲೇಖಾ ತನ್ನ ಕಾರನ್ನು ನಿಲ್ಲಿಸಿ ಹೋಗಿದ್ದಾಳೆ. ಬಂದು ತಗೊಂಡು ಹೋಗು. ಹಲೋ, ಸುಮ್ಮನೆ ಯಾಕೆ ನನ್ನ ಫ್ಯಾಮಿಲಿ ಕಡೆ ಬೈನಾಕ್ಯುಲರ್ ಇಟ್ಕೊಂಡು ಕೂತಿದ್ಯಾ? ಸುಮ್ಮನೆ ನಿನ್ನ ಪಾಡಿಗೆ ನಿನ್ನ ಕೆಲಸ ಮಾಡ್ಕೊಂಡು ಹೋಗು. ನನ್ನ ಕೆಲಸ ನಾನು ಮಾಡೋಕ್ಕೆ ಬಿಡು ಬ್ರದರ್. ನೋಡಿದ್ಯಾ? ಕೊನೆಯಲ್ಲಿ ನೀನೇನಂದೆ? ಬ್ರದರ್ ಅಂದೆ ಅಲ್ವಾ? ನಾನು ನಿನ್ನ ಬ್ರದರ್ ಆಗಿದ್ದುಕೊಂಡು ನಿನಗೆ ಬುದ್ಧಿ ಹೇಳ್ತಾ ಇದ್ದೀನಿ. ನೀನು ಸುಲೇಖನ ನಂಬಿದ್ರೆ ಸಾಯ್ತೀಯಾ. ದಯವಿಟ್ಟು ಅವಳನ್ನ ಮನೆಯಿಂದ ಆಚೆ ಕಳಿಸಿ ನಿನ್ನ ಸಂಸಾರನ ಉಳಿಸ್ಕೊ. ಸಾಕು, ಸುಮ್ಮನೆ ಇರೋ. ನನಗೆ ಹಿತ ಬಯಸೋರು ಯಾರು, ದ್ರೋಹ ಬಗೆಯೋರು ಯಾರು ಅಂತ ತುಂಬಾ ಸ್ಪಷ್ಟವಾಗಿ ಗೊತ್ತಿದೆ. ಗೊತ್ತಿಲ್ಲ? ನೀನು ಮುಗ್ಧ. ಸುಲೇಖಾ ಚಾಟಿಗೆ ಸಿಕ್ಕಿರೋ ಬುಗುರಿ ನೀನು. ಅವಳನ್ನ ಮನೆಯಿಂದ ಆಚೆ ಹಾಕಿದ್ರೆ ಬದುಕ್ತೀಯಾ, ಇಲ್ಲ ಅಂದ್ರೆ ಸಾಯ್ತೀಯಾ? ಇಲ್ಲ, ಸುಲೇಖಾ ನನಗೆ ಸಾಥ್ ಕೊಡ್ತಿದ್ದಾಳೆ. ನಿನ್ಗೊಂದು ವಿಷಯ ಗೊತ್ತಾ? ಇವತ್ತಿಗೂ ನನ್ನ ಹೆಂಡತಿ ನನಗಿಂತ ಜಾಸ್ತಿ ನಿನ್ನನ್ನು ಇಷ್ಟಪಡ್ತಾಳೆ. ಅದು ಸುಳ್ಳು. ಸುಳ್ಳು ಅನ್ನೋದೇ ಸುಳ್ಳು ಅಂತ ನನಗೆ ತುಂಬಾ ಚೆನ್ನಾಗಿ ಗೊತ್ತಿದೆ. ಅವಳ ಪ್ರೀತಿ ನಿನ್ನ ಕಡೆ ಇರುವಾಗ ನಾನು ನನ್ನ ಪ್ರೀತಿನ ಹುಡ್ಕೊಂಡು ಹೊರಟಿದ್ದೀನಿ. ದಯವಿಟ್ಟು ಅದಕ್ಕೆ ಅಡ್ಡ ಬರಬೇಡ. ಮತ್ತೆ ಇನ್ನೊಂದು ಸರ್ತಿ ಯಾವುದೇ ಕಾರಣಕ್ಕೂ ಫೋನ್ ಮಾಡಬೇಡ. ಹಲೋ ಹಲೋ. ಅಯ್ಯೋ, ಮುಟ್ಟಾಳ ಕಣೋ ನೀನು. ಪಾಯ್ಸನ್ ನನ್ನ ಪಾಯಸ ಅಂತ ಕುಡಿಯೋ ಅಮಾಯಕ. ಏನ್ ಮಾಡೋದೀಗ? ಏನು? ಕಷ್ಟಪಟ್ರೆ ಫಲ ಉಂಟು. ಅದು ಸುಳ್ಳು ಪ್ರಿಯಾ. ಕಷ್ಟಪಟ್ರೆ ಕೇವಲ ಕಷ್ಟನೇ. ಇಲ್ಲ ಅಂದಿದ್ರೆ ನಾನು ನಿಮ್ಮ ಅಣ್ಣನಿಗೆ ಇರೋ ವಿಷಯ ಅರ್ಥ ಮಾಡ್ಸೋಕೆ ಎಷ್ಟು ಕಷ್ಟಪಟ್ಟಿದ್ದೀನಿ ಗೊತ್ತಾ?
ಅದರ ಫಲ ಶೂನ್ಯ. ಮಾತಲ್ಲಿ ಕೇಳದೆ ಇರೋರಿಗೆ ಸಿನಿಮಾ ತೋರಿಸ್ಬೇಕು ಅತ್ಗೆ. ಆ ಸಿನಿಮಾ ಇಲ್ಲಿದೆ.